ಹಲೋ ಎವ್ರಿವನ್, ವೆಲ್ಕಮ್ ಟು ವಾವ್ ಏನು ರುಚಿ. ಸೊ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ರಾತ್ರಿ ಮಿಕ್ಕೋಗಿರೋ ಅನ್ನದಿಂದ ನಾವು ಇನ್ಸ್ಟೆಂಟ್ ಆಗಿ ಇಡ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋ ರೆಸಿಪಿನ. ಈ ರೆಸಿಪಿ ಯಾಕೆ ಇಷ್ಟು ಸ್ಪೆಷಲ್ ಅಂದ್ರೆ ಇದನ್ನ ತಿಂದವ್ರು ಯಾರು ಗೆಸ್ ಮಾಡೋಕ್ಕಾಗಲ್ಲ ಇದು ಅನ್ನದಿಂದ ಮಾಡಿರೋ ಇಡ್ಲಿ ಅಂತ. ಇದು ನಾವು ಯೂಶುವಲಿ ಮಾಡ್ಕೊಳ್ಳೋ ಇಡ್ಲಿಗಿಂತನೂ ತುಂಬಾ ಸಾಫ್ಟ್ ಆಗಿ ತುಂಬಾ ಟೇಸ್ಟಿ ಆಗಿರೋದು ಮಾತ್ರ ಗ್ಯಾರಂಟಿ. ಹಾಗೆ ಮಕ್ಕಳ ಟಿಫಿನ್ ಬಾಕ್ಸಿಗೆ ಕೂಡ ಒಂದು ಐಡಿಯಲ್ ರೆಸಿಪಿ. ನೀವು ಮಿಕ್ಕೋಗಿರೋ ಅನ್ನದಿಂದ ಕ್ವಿಕ್ಲಿ ಇಡ್ಲಿ ಮಾಡಿ ಅವ್ರಿಗೆ ಕಳಿಸ್ಬಿಡ್ಬೋದು. ಸೊ ಹಾಗಿದ್ರೆ ಯಾಕೆ ತಡ ಮಾಡಬೇಕು, ಬನ್ನಿ ನೋಡೋಣ ಆ ಇಡ್ಲಿಸ್ನ ಹೇಗೆ ಮಾಡೋದು ಅಂತ. ಸೊ ಇಡ್ಲಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ತಗೋತಾ ಇರೋದು 1 ಕಪ್ನಷ್ಟು ಬಾಯ್ಲ್ಡ್ ರೈಸ್. ಅಂದರೆ ನಾವು ಊಟ ಮಾಡ್ತೀವಲ್ಲ ಅದೇ ಅನ್ನ, ಅದು ಮಿಕ್ಕಿರೋದು, ಫ್ರೆಶ್ ಆಗಿ ಮಾಡ್ಕೊಂಡಿರೋದೇನು ಅಲ್ಲ. ಮೊದಲನೇದಾಗಿ ನಾನು ಇಲ್ಲಿ ತಗೊಳ್ತಾ ಇರೋದು ಅನ್ನ, ಅದು 1 ಕಪ್ನಷ್ಟು. ಇದೇ ಕಪ್ ಮೆಜರ್ಮೆಂಟಿಂದ 1 ಕಪ್ನಷ್ಟು ಮೊಸರು ಕೂಡ ಹಾಕೋತಾ ಇದ್ದೀನಿ. ಈ ಮೊಸರು ಸಾಧ್ಯವಾದಷ್ಟು ಹುಳಿ ಕಡಿಮೆ ಇದ್ದರೆ ಒಳ್ಳೆಯದು. ಇವೆರಡನ್ನ ಮೊದಲು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೊಂಬೇಡೋಣ. ಇದನ್ನು ರುಬ್ಬಿ ಆದಮೇಲೆ ಇದೇ ಮೆಷರ್ಮೆಂಟ್ ಕಪ್ಪಿಂದ ನಾನಿಲ್ಲಿ 1 ಕಪ್ ರವೆ ಹಾಕೋತಾ ಇದ್ದೀನಿ. ಈ ರವೆ ಎಂಥದ್ದು ಅಂದರೆ ನಾನು ತೊಗೊಂಡಿರೋದು ಬಾಂಬೆ ರವೆ, ಸಣ್ಣದಾಗಿರುತ್ತಲ್ಲ ರವೆ, ಆ ಥರದ್ದು. ನಿಮ್ಮ ಹತ್ರ ಒಂದು ವೇಳೆ ಬಾಂಬೆ ರವೆ ಇಲ್ಲ ಅಂದರೆ, ದಪ್ಪ ರವೆ ಇದ್ದರೆ ಅದನ್ನು ಮುಂಚೆನೇ ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಮಾಡ್ಕೊಂಬಿಡಿ, ನೀವು ಅದನ್ನು ಕೂಡ ಬಳಸ್ಕೋಬಹುದು. ಈ ರವೆ ಹಾಕಿದ ಮೇಲೆ ನಾವು ಇದನ್ನು ಚರ್ನ್ ಮಾಡ್ಕೊಳ್ಳೋಣ. ಇದನ್ನು ನೈಸಾಗಿ ಪೇಸ್ಟ್ ಮಾಡಬೇಕಾಗಿಲ್ಲ, ಜಸ್ಟ್ ಮಿಕ್ಸ್ ಆಗೋ ಹಾಗೆ ಮಿಕ್ಸಿಲಿ ಚರ್ನ್ ಮಾಡ್ಕೊಳ್ಳೋಣ. ಸೊ ಅನ್ನ ಮತ್ತು ಮೊಸರನ್ನ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಇದು ಕಾಣಿಸುತ್ತೆ, ಈ ಥರ ಇದು ರೆಡಿ ಆಗುತ್ತೆ. ಇದನ್ನು ಚರ್ನ್ ಮಾಡೋದಕ್ಕೆ ನಾನು ನೀರು ಹಾಕ್ಕೊಂಡಿಲ್ಲ. ನಿಮಗೆ ಸ್ವಲ್ಪ ನೀರು ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ, ಆದರೆ ತುಂಬ ಹಾಕೋಬಾರ್ದು, ಸ್ವಲ್ಪನೇ ನೀರು ಸಾಕಾಗುತ್ತೆ. ಇದರಲ್ಲಿ ನಾವು ರವೆ ಹಾಕಿರೋದ್ರಿಂದ ಒಂದು 10 ನಿಮಿಷ ಇದಕ್ಕೆ ರೆಸ್ಟ್ ಕೊಡೋಣ. ರವೆ ಎಲ್ಲ ನೀಟಾಗಿ ಸೋಕ್ ಆದಮೇಲೆ ನಾವು ಇಡ್ಲಿ ಮಾಡೋಣ. ಸೊ 10 ನಿಮಿಷ ಆಗಿದೆ. ಇವಾಗ ನೋಡೋಣ ಹಿಟ್ಟು ಹೇಗೆ ರೆಡಿ ಆಗಿದೆ ಅಂತ. ಇದಕ್ಕೆ ನಾನು ರುಚಿಗೆ ತಕ್ಕನಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಉಪ್ಪು ಹಾಕಾದ್ಮೇಲೆ ಒಂದ್ಸತಿ ಕಲಿಸ್ಕೊಂಬಿಡಿ. ನೋಡ್ತಾ ಇದ್ದೀರಲ್ಲ ಹಿಟ್ಟು ಎಷ್ಟು ಗಟ್ಟಿಯಾಗಿದೆ ಇವಾಗ ಅಂತ. ರವೆ ಹಾಕಿರೋದ್ರಿಂದ ಸ್ವಲ್ಪ ಹಿಟ್ಟು ಬಿಕ್ಕೊಂಡಿದೆ. ಇದಕ್ಕೆ ಒಂಚೂರು ನೀರು ಹಾಕಿ ನಾವು ನಮ್ಮ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಇದನ್ನು ರೆಡಿ ಮಾಡ್ಕೊಂಬೇಡೋಣ. ತುಂಬ ಜಾಸ್ತಿ ನೀರು ಹಾಕಬೇಕಾಗಿಲ್ಲ, ಸ್ವಲ್ಪ ಇಡ್ಲಿ ಹಿಟ್ಟಿನ ಥರನೇ ಮಾಡಿಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡಿ. ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಇಲ್ಲಿ ನೋಡಿ ಈ ಥರ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಆಯಿಲ್ ನಾನು ಗ್ರೀಸ್ ಮಾಡ್ತಾ ಇದ್ದೀನಿ. ನೀವು ಎಣ್ಣೆನೋ ತುಪ್ಪನೋ ಏನು ಬೇಕಾದರೂ ಹಚ್ಕೋಬೋದು. ಈ ಥರ ಎಲ್ಲ ಗ್ರೀಸ್ ಮಾಡಿ ಇಟ್ಕೊಂಡ್ರೆ ಇಡ್ಲಿ ತುಂಬ ನೀಟಾಗಿ ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ. ಇವಾಗ ಈ ಹಿಟ್ಟಿಗೆ ನಾನು ತುಂಬ ಮುಖ್ಯವಾದ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ. ಅದೇನು ಅಂದರೆ ಈನೋ. 1 ಟೀ ಸ್ಪೂನಷ್ಟು ಈನೋ ಫ್ರೂಟ್ ಸಾಲ್ಟ್ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಿಸ್ಕ್ ಮಾಡಿಬಿಡಿ. ಇದೆಲ್ಲ ನೀಟಾಗಿ ಕಲಿತ್ಬಿಡ್ಬೇಕು. ನೀವು ಈನೋ ಜಾಗದಲ್ಲಿ ಬೇಕಿಂಗ್ ಸೋಡಾ ಕೂಡ ಹಾಕೋಬಹುದು. ಬೇಕಿಂಗ್ ಸೋಡಾ ಹಾಕಬೇಕಾದ್ರೆ ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿದ್ಮೇಲೆ ನಾವು 10 ನಿಮಿಷ ಅದಕ್ಕೆ ರೆಸ್ಟ್ ಕೊಡ್ತೀವಲ್ಲ, ಆ ಟೈಮ್ಗೆ ಬೇಕಿಂಗ್ ಸೋಡಾನು ಹಾಕ್ಕೊಂಡು ಕಲಸಿ ರೆಸ್ಟ್ ಕೊಡಿ ಇದಕ್ಕೆ. ಆವಾಗ ಇಡ್ಲಿಸ್ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮ ಇಡ್ಲಿ ಬ್ಯಾಟರ್ ರೆಡಿ ಆಗಿದೆ. ಸೊ ಇವಾಗ ಬೇಗ ಇಡ್ಲಿ ಬ್ಯಾಟರ್ನ ಇಡ್ಲಿ ಪ್ಲೇಟಲ್ಲಿ ಹಾಕ್ಬಿಡೋಣ. ಇಡ್ಲಿ ಬ್ಯಾಟರ್ನ ಹಾಕಾದ್ಮೇಲೆ ಇವಾಗ ಇದನ್ನು ಸ್ಟೀಮರ್ನಲ್ಲಿ ಇಟ್ಬಿಡೋಣ. ನಾನು ಆವಾಗಲೇ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕಾಯಿಸೋಕೆ ಇಟ್ಬಿಟ್ಟಿದ್ದೆ. ಇವಾಗ ಇಡ್ಲಿ ಪ್ಲೇಟನ್ನು ಇದರಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಇದನ್ನು ಸ್ಟೀಮ್ ಆಗೋದಕ್ಕೆ ಬಿಡೋಣ. ಸೊ ಇಲ್ಲಿ ನೋಡಿ 10 ನಿಮಿಷ ಆಗಿದೆ. ನೋಡೋಣ ಇಡ್ಲಿ ಹೇಗಾಗಿದೆ ಅಂತ. ಒಂದು ಟೂತ್ ಪಿಕ್ ಇನ್ಸರ್ಟ್ ಮಾಡಿ ನೋಡಿ. ಅದಕ್ಕೆ ಇಡ್ಲಿ ಹಿಟ್ಟು ಹತ್ಕೊಳ್ಳಿಲ್ಲ ಅಂದರೆ ಇಡ್ಲಿ ನೀಟಾಗಿ ಸ್ಟೀಮ್ ಆಗಿದೆ ಅಂತ ಅರ್ಥ. ಓಕೆ, ಇಡ್ಲಿಸ್ ಚೆನ್ನಾಗಿ ಸ್ಟೀಮ್ ಆಗಿದೆ. ಇವಾಗ ಇಡ್ಲಿ ಪ್ಲೇಟ್ ಹೊರಗಡೆ ತೆಕ್ಕೊಂಬಿಡೋಣ. ನೀವು ಬಿಸಿ ಇದ್ದಾಗಲೇ ಇಡ್ಲಿ ತೆಗೆಯೋದಕ್ಕೆ ಹೋಗಬೇಡಿ. ಒಂದು 5 ರಿಂದ 8 ನಿಮಿಷ ಬಿಟ್ಟು ಇಡ್ಲಿ ತೆಗೆದ್ರೆ ಇಡ್ಲಿ ತುಂಬ ನೀಟಾಗಿ ಬರುತ್ತೆ. ನಾನು ಈ ಥರ ಒಂದು ಸರ್ವಿಂಗ್ ಸ್ಪೂನ್ ತೊಗೋತಾ ಇದ್ದೀನಿ. ಇದನ್ನು ನೀರಿನಲ್ಲಿ ಡಿಪ್ ಮಾಡಿ ಇಡ್ಲಿನ ನೀಟಾಗಿ ಈ ಥರ ತೆಕ್ಕೊಳ್ಳಿ. ನೋಡಿದ್ರಾ ಎಷ್ಟು ಈಸಿಯಾಗಿ ಇಡ್ಲಿ ಬಂತು ಅಂತ. ಇಲ್ಲಿ ನೋಡಿ ಯಾವ ಥರ ನಮ್ಮ ಇಡ್ಲಿ ರೆಡಿ ಆಗಿದೆ ಅಂತ. ಇದೇ ಥರ ಎಲ್ಲ ಇಡ್ಲಿಸ್ನ ನಾವು ತೆಕ್ಕೊಂಬೇಡೋಣ. ಈ ಇಡ್ಲಿದು ಒಂದು ಕ್ಲೋಸ್ ಲುಕ್ ನಿಮಗೆ ಕೊಡ್ತಾ ಇದ್ದೀನಿ. ನೋಡಿ ಯಾವ ಥರ ಇಡ್ಲಿ ರೆಡಿ ಆಗಿದೆ ಅಂತ. ಇದನ್ನು ಬ್ರೇಕ್ ಮಾಡಿ ತೋರಿಸ್ತೀನಿ ನಿಮಗೆ ಒಳಗಡೆ ಯಾವ ಥರ ಆಗಿದೆ ಅಂತ. ನೋಡಿ ಇಲ್ಲಿ ಮುಟ್ಟೋದಕ್ಕೆ ತುಂಬ ಸಾಫ್ಟ್ ಆಗಿದೆ, ಶೇಪ್ ಕೂಡ ಮೇಂಟೈನ್ ಆಗಿದೆ, ಹಾಗೆ ಸ್ಪಂಜಿನೂ ಅನಿಸ್ತಾ ಇದೆ. ನಾನು ಪ್ರೆಸ್ ಮಾಡಿದ್ರೆ ಸ್ಪಂಜಿ ಫೀಲಿಂಗು ಚೆನ್ನಾಗಿದೆ. ನೋಡಿದ್ರಲ್ಲ ಎಷ್ಟು ಸ್ಪಂಜಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿಸ್ ಅಂತ. ಮುಟ್ಟು ನೋಡಿದ್ರೇ ಗೊತ್ತಾಗುತ್ತೆ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಖಂಡಿತ ಇದನ್ನು ತಿಂದವ್ರು ಯಾರು ಗೆಸ್ ಮಾಡೋಕ್ಕೆ ಆಗಲ್ಲ ಇದು ಮಿಕ್ಕೋಗಿರೋ ಅನ್ನದಿಂದ ಮಾಡಿರೋದು ಅಂತ. ಇದ್ರ ಜೊತೆ ನೀವು ಯೂಶುವಲಿ ತಿನ್ನುವಂಥ ಸಾಂಬಾರ್, ಚಟ್ನಿ ಏನಾದರೂ ಸರ್ವ್ ಮಾಡ್ಬೋದು. ಸೊ ಮಿಕ್ಕೋಗಿರೋ ಅನ್ನನ ವೇಸ್ಟ್ ಮಾಡ್ದಿರೆ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಇಡ್ಲೀಸ್ನ ಮಾಡಿ ಮನೆ ಮಂದಿಗೆಲ್ಲ ತಿನ್ನಿಸುವಂಥ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ. ಆವಾಗ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದಿರೇ ನೋಡ್ಬೋದು. ಸೊ ಟೇಸ್ಟಿ ಫುಡ್ ತಿನ್ನಿ, ಆರೋಗ್ಯವಾಗಿರಿ, ಮತ್ತೆ ಲೈಫ್ನ ಎಂಜಾಯ್ ಮಾಡಿ.
ಥ್ಯಾಂಕ್ ಯು.